ಮೇಡಮ್ ಕಂಡೀಷನ್ ಎಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದೀನಿ. ನೀವೊಂದು ಸೈನ್ ಮಾಡಿದ್ರೆ ಆಮೇಲೆ ಇವ್ರ ಹತ್ರ ಸೈನ್ ಮಾಡಿಸ್ತೀನಿ. ಅವ್ನ್ ತೀರಿಸ್ಬೇಕಾಗಿರೋ ಸಾಲನೆಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ಯಾ ತಾನೆ? ಅದೇ ಇಂಪಾರ್ಟೆಂಟ್ ವಿಷಯ ಅಲ್ವಾ ಮೇಡಮ್? ಅದಕ್ಕೆ ಅದು ಹೈಲೈಟ್ ಆಗ್ಲಿ ಅಂತ ಬೋಲ್ಡ್ ಲೆಟ್ರಲ್ಲಿ ಬೋಲ್ಡ್ ಆಗಿ ಟೈಪ್ ಮಾಡಿಸಿದ್ದೀನಿ. ಏನೋ ಯೋಚನೆ ಮಾಡ್ತಾ ನಿಂತೀಯಾ? ಸೊ ವಾಟ್ಸ್ ಯುವರ್ ನೆಕ್ಸ್ಟ್ ಪ್ಲಾನ್? ಆ ಸುಮಿತ್ರ ಮಗಳನ್ನ ನೋಡ್ಬೇಕು ಅಂತ ಒಂದೇ ಸಮನೆ ಹಠ ಮಾಡ್ತಾ ಇದ್ದಾಳೆ ಪ್ರಣವ್. ತುಳಸಿ, ಎಷ್ಟೇ ಆದ್ರೂ ತಾಯಿ ಕರಳು ಕಣೆ, ಅವರಿಗೂ ಆಸೆ ಇರಲ್ವಾ? ನನ್ನ ಆಸೆ ಪೂರ್ತಿ ಆಗೋವರೆಗೂ ಅದಕ್ಕೆ ಅವಕಾಶ ಸಿಗಲ್ಲ. ಅಲ್ಲ ತುಳಸಿ, ಅವರು ಇಷ್ಟು ವರ್ಷ ಅನುಭವಿಸಿದ ನೋವೇ ಸಾಕು. ಮುಂದೆ ಆದ್ರೂ ಅವ್ರನ್ನ ಸಂತೋಷವಾಗಿರೋದಕ್ ಬಿಡು. ಆಮೇಲೆ ನಾನ್ ಸಂಕಟ ಪಡ್ಬೇಕಾಗತ್ತೆ. ಸಿಗತ್ತೆ ಅನ್ಕೊಂಡಿರೋ ಆಸ್ತಿನೂ ಕೈ ತಪ್ಪ ಹೋಗುತ್ತೆ. ಹಾಗಾದ್ರೆ ಅಮ್ಮನಿಗೆ ಮಗಳನ್ನ ತೋಟ್ಲೇಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ತೋರಿಸ್ತೀನಿ, ಆದ್ರೆ ನೇರವಾಗಲ್ಲ, ಫೋಟೋದಲ್ಲಿ. ಅಲ್ಲ ಮೊಹಮ್, ನೀನ್ ಆ ರೀತಿ ಫೋಟೋ ತೋರಿಸೋದ್ರಿಂದ ನಮ್ಗೇನು ಪ್ರಾಬ್ಲಮ್ ಆಗಲ್ಲ ತಾನೆ? ನೆವರ್ ಪ್ರಣವ್. ಯಾಕೆಂದ್ರೆ ನಾನು ಅವಳಿಗೆ ತೋರಿಸ್ತಾ ಇರೋದು ಜಾನ್ಸಿ ಫೋಟೋ ಅಲ್ವಲ್ಲ, ಮತ್ತೆ ನನ್ನ ಮಗಳು ಪ್ರಜ್ಞಾ ಫೋಟೋ. ಅಲ್ಲ ಮಾಮ್, ಫೋಟೋನೇ ತೋರಿಸ್ಬೇಕು ಅಂತ ಡಿಸೈಡ್ ಆದ್ಮೇಲೆ ಪ್ರಜ್ಞಾ ಫೋಟೋ ಯಾಕೆ? ಜಾನ್ಸಿದೆ ತೋರಿಸ್ಬೋದಿತ್ತಲ್ವಾ? ಅವತ್ತು ಆ ಸುಮಿತ್ರನ ಕಾಪಾಡಿದ್ದು ಇವಾಗ ನಮಗೆ ಯೂಸ್ ಆಗ್ತಾ ಇದೆ. ಹಾಗೆ ಇವಾಗ ಪ್ರಜ್ಞನ್ ಫೋಟೋ ಕೊಟ್ಟು ಜಾನ್ಸಿ ಅಂತ ಅವಳು ನಂಬಿಸ್ತೀನಿ. ಈಗ ಹೇಳು ಅನಿತಾ, ಯಾಕೆ ಸಾಯೋದಕ್ಕೆ ಹೊರಟಿದೆ? ಏನಾಯ್ತು? ಯಾರನ್ನ ನನ್ ಪಾಲಿನ ದೇವ್ರು ಅಂತ ತಿಳ್ಕೊಂಡಿದ್ನೋ ಅವ್ರೇ ನಂಗ್ ಮೋಸ ಮಾಡ್ಬಿಟ್ರೆ ನಾನು ಯಾಕೆ ಬದುಕಿರ್ಲಿ ಜಾನ್ಸಿ? ಹಾಗಂತ ನೀನ್ ಸತ್ರೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗುತ್ತಾ? ನಿನ್ ಸಾವು ಸಾರ್ಥಕ ಆಗತ್ತಾ? ನ್ಯಾಯ ಸಿಗದೆ ಇರ್ಬೋದು, ನೋವು ದೂರ ಆಗುತ್ತೆ, ಈ ಕಣ್ಣೀರಿನ ಜೀವನಕ್ಕೆ ಮುಕ್ತಿ ಸಿಗುತ್ತೆ. ನಿನ್ ಜೀವನಕ್ಕೆ ಮುಕ್ತಿ ಸಿಗಲ್ಲ. ನಿನ್ ಸಾವು ಮೋಸ ಮಾಡಿದ ವ್ಯಕ್ತಿಗೆ ಶಕ್ತಿ ತುಂಬುತ್ತೆ. ಸಾಯೋ ನಿರ್ಧಾರನ ಬಿಟ್ಟು ಈಗ ಏನಾಯ್ತು ಅಂತ ಸರಿಯಾಗಿ ಹೇಳು. 2 ಸಲ ಮದ್ವೆ ಮಂಟಪದವರೆಗೂ ಬಂದು ತಾಳಿ ಕಟ್ತೆ ಎದ್ದೋದ್ ವ್ಯಕ್ತಿ ಬಗ್ಗೆ ನಿಮ್ಗೆ ಹೇಳಿದ್ದೆ ಅಲ್ವಾ? ಮತ್ತೆ ಅವ್ನ್ ಏನ್ ಮಾಡ್ದ? ನಾನು ಅವನ್ನ ತುಂಬಾ ಒಳ್ಳೆ ವ್ಯಕ್ತಿ, ನನ್ಗಾಗಿದ್ ಅನ್ಯಾಯನ ಸರಿಪಡಿಸಿ ನನ್ ಜೀವನಕ್ಕೆ ದಾರಿ ದೀಪವಾಗಿರ್ತಾನೆ ಅಂತ ಆ ದೇವ್ರೆ ಕಳ್ಸಿದಾನೆ ಅನ್ಕೊಂಡೆ. ಆದ್ರೆ ಅವನು ಕ್ಯಾರೆಕ್ಟರ್ಲೆಸ್. ಅವ್ನ್ ಕ್ಯಾರೆಕ್ಟರ್ಲೆಸ್ ಆದ್ರೆ ಸರಿಯಾಗಿ ಪಾಠ ಕಲ್ಸ್ಬೇಕೆ ಹೊರತು ನೀನ್ ಯಾಕೆ ಸಾಯೋದಕ್ ಬಂದೆ? ನಿನ್ನಂತ ಹೆಣ್ಮಕ್ಳು ಈ ರೀತಿ ಯೋಚನೆ ಮಾಡೋದ್ರಿಂದಾನೆ ಅಂತವ್ರು ಹೆಚ್ಚಾಗಿರೋದು. ಏನ್ ಮಾಡದು ಜಾನ್ಸಿ, ಮೊದ್ಲಿಂದನೂ ನಾನು ಬೆಳೆದು ಬಂದ ರೀತಿ ತುಂಬಾ ಸೂಕ್ಷ್ಮ. ನಾನು ತುಂಬಾ ಸ್ಮೂತ್ ಆಗಿ ಬೆಳ್ದವಳು. ಹಾಗಾಗಿ ನನ್ನಿಂದ ಇದೆಲ್ಲ ಸಹಿಸ್ಕೊಳಕ್ ತುಂಬಾ ಕಷ್ಟ ಆಗುತ್ತೆ. ಹಾಗಂತೇಳಿ ನೀನ್ ಸತ್ತೋದ್ರೆ ಅವ್ನ್ ಬೇರೆ ಹೆಣ್ಮಕ್ಳಿಗೆ ಮೋಸ ಮಾಡ್ತಾನೆ. ಆ ರೀತಿ ಆಗದೆ ಇರೋ ತರ ತಡಿಬೇಕು ಅನಿತಾ. ತಡಿಯೋದಕ್ ಆಗ್ತಾ ಇಲ್ಲ ಅನ್ನೋದೇ ನನಗ್ ಕೊರ್ಗು ಜಾನ್ಸಿ. ಆ ಲೋಫರ್ ಇವಾಗ ಆಗ್ಲೇ ಇನ್ನೊಂದು ಹುಡುಗಿ ಜೀವನನ ಹಾಳು ಮಾಡೋದಕ್ಕೆ ಇವಾಗ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ದಾನೆ. ಅವನ್ ದೃಷ್ಟಿಲಿ ಹೆಣ್ಮಕ್ಳು ಅಂದ್ರೆ ಒಂದ್ ರೀತಿ ಆಟ ಆಡೋ ವಸ್ತು ಅನ್ಕೋಬಿಟ್ಟಿದ್ದಾನೆ. ಅದನ್ನೆಲ್ಲ ಕಣ್ಣಿಂದ ನೋಡಿ ಸುಮ್ನಿರೋಕಾಗ್ದೆ ಅವನ್ ಹತ್ರ ಹೋಗಿ ಬೇಡ, ತಪ್ಪ ಮೇಲ್ ತಪ್ಪು ಮಾಡ್ಬೇಡ ಅಂತ ಕೇಳ್ಕೊಂಡ್ರೆ ನಾನ್ ಇರೋದೇ ಹೀಗೆ, ನಿನ್ನಂತವಳನ್ನ ಎಷ್ಟ್ ಜನ ನೋಡಿಲ್ಲ ಅಂತ ಅಸಹ್ಯವಾಗಿ ಮಾತಾಡ್ದ. ಆಫ್ಟರ್ ಆಲ್ ನೀನೊಂದ್ ಹೆಣ್ಣು, ನಿನ್ ಕೈಲಿ ಏನು ಮಾಡಕ್ ಆಗುತ್ತೆ ಅಂತ ನನ್ನನ್ನೇ ಕೇಳ್ದ. ಕರೆಕ್ಟ್ ಆಗಿ ಕೇಳಿದಾನೆ. ನಿನ್ನಂತವ್ರು ಈ ರೀತಿ ಆಯ್ತು ಅಂತ ಸಾಯ್ತಿರ ವಿನಃ ಅಂತವ್ನಿಗೆ ಏನು ಮಾಡಲ್ವಲ್ಲ, ಅದಕ್ಕೆ ಹಾಗೆ ಕೇಳಿದಾನೆ. ನನ್ ಏನ್ ತಾನೇ ಮಾಡೋದಕ್ಕಾಗುತ್ತೆ, ನೀನೇ ಹೇಳು ಜಾನ್ಸಿ. ಆಫ್ಟರ್ ಆಲ್ ನಾನೊಬ್ಳು ಹೆಣ್ಣು. ಎಸ್, ಅವನ್ ಹೇಳ್ದಂಗೆ ನನ್ನಿಂದ ಅವನ್ನ ಏನು ಮಾಡೋದಕ್ಕಾಗಲ್ಲ. ನಿನ್ನಿಂದ ಆಗದೆ ಇರ್ಬೋದು ಅನಿತಾ, ಆದ್ರೆ ನಾನಂತೂ ಅವನ್ನ ಸುಮ್ನೆ ಬಿಡಲ್ಲ. ಅವನು ಸದ್ಯ ಪಾಠ ಕಲಿಸ್ತೀನಿ. ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದ್ದಾನೆ ಆ ಇಡಿಯಟ್. ಇದೇ ಕಾರಣಕ್ಕೆ ನಾನು ಈ ಗಂಟು ಜಾತಿನ ದ್ವೇಷ ಮಾಡೋದು. ನಿಮಗಿರೋ ಧೈರ್ಯ ನನಗಿಲ್ಲ ಜಾನ್ಸಿ. ಆದ್ರೂ ಈ ವಿಷಯದಲ್ಲಿ ನಿಮ್ಮನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ ನಂಗೆ ಇಷ್ಟ ಇಲ್ಲ. ನಾನ್ ಯಾವಾಗ್ಲೂ ಇನ್ವಾಲ್ವ್ ಆಗಾಯ್ತು ಅನಿತಾ. ನಿನಗ್ ಮೋಸ ಮಾಡಿದ್ದು ಅಲ್ದೆ ಇನ್ನೊಂದ್ ಹೆಣ್ಮಗುಗೆ ಅನ್ಯಾಯ ಮಾಡಕ್ ನೋಡ್ತಿದ್ದಾನೆ. ಅದ್ರಲ್ಲೂ ಹೆಣ್ಣಿನ ಬಗ್ಗೆ ಇಷ್ಟು ಕೀಳಾಗಿ ಯೋಚನೆ ಮಾಡ್ತಾನೆ ಅಂದ್ರೆ
ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಅವನ್ ಯಾರು ಅಂತ ನನ್ಗೆ ಹೇಳು ಸಾಕು. ಉಳ್ದಿದ್ ಏನ್ ಮಾಡ್ಬೇಕು ಅಂತ ನಾನ್ ಯೋಚನೆ ಮಾಡ್ತೀನಿ. ಆದ್ರೂ ಝಾನ್ಸಿ, ಅವನ್ ಯಾರು ಅಂತ ತೋರ್ಸು ಅಷ್ಟೇ. ಹೆಣ್ಣು ಅಂದ್ರೆ ಏನು, ಹೆಣ್ಣಿನ ವಿಚಾರಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋದನ್ನ ನಾನು ಅವನಿಗೆ ಅರ್ಥ ಮಾಡಿಸ್ತೀನಿ. ಯಾರವನು? ಒಂದ್ ನಿಮಿಷ ಇರು, ಫೋಟೋ ತೋರಿಸ್ತೀನಿ. ಇನ್ಮೇಲೆ ನಿಮ್ ಜೊತೆಲಿ ನಿಮ್ ಹತ್ರದಲ್ಲೇ ಇದ್ಕೊಂಡು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕಂಡ್ಕೋತೀನಿ. ಆದಷ್ಟು ಬೇಗ ನಿಮ್ ಮನ್ಸಲ್ಲಿ ನನ್ನ ಚಿತ್ರ ಮೂಡೋ ತರ ಮಾಡ್ತೀನಿ. ಕಳೆದೋಗಿರೋ ನೆನಪುಗಳು ಮತ್ತೆ ಬರೋ ರೀತಿ ಮಾಡಿ ಗಂಡು ಜಾತಿ ಬಗ್ಗೆ ನಿಮ್ಗಿರೋ ಅಭಿಪ್ರಾಯನ ತಪ್ಪು ಅನ್ನೋದನ್ನ ಅರ್ಥ ಮಾಡಿಸ್ತೀನಿ. ಬರ್ತಾ ಇದ್ದೀನಿ. ಇನ್ನು ಮುಂದೆ ನಮ್ಮಿಬ್ರು ಮಧ್ಯೆ ಅದ್ ಯಾರು ಬರ್ತಾರೆ ಅಂತ ನಾನು ನೋಡ್ತೀನಿ. ಓ ಶಿಟ್! ಯಾಕನಿತಾ ಫೋಟೋ ಸಿಕ್ಕಿಲ್ವಾ? ಅವ್ನ್ ನೆನಪಿದ್ರೆ ನನ್ನ ಕಾಡುತ್ತೆ ಅಂತ ಹೇಳಿ ನಾನೇ ಅವ್ನ ಫೋಟೋಸ್ನ ಡಿಲೀಟ್ ಮಾಡಿದೀನಿ. ಡಿಲೀಟ್ ಮಾಡ್ಬೇಕಾಗಿರೋದು ಫೋಟೋಸ್ನಲ್ಲ, ಅವನನ್ನ. ನೋಡನಿತಾ, ಅವನ್ ಯಾರು ಅಂತ ನನಗ್ ಗೊತ್ತಿಲ್ಲ. ಆದ್ರೆ ಅವನು ಆಲ್ರೆಡಿ ನನ್ನ ಟಾರ್ಗೆಟ್ ಬೌಂಡ್ರಿ ಒಳಗಡೆ ಬಂದಾಯ್ತು. ಅವನಿಗೆ ಹೆಣ್ಣು ಅಂದ್ರೆ ಏನು ಅಂತ ಪಾಠ ಕಲಿಸ್ದೆ ನಾನಂತೂ ಅವನನ್ನ ಸುಮ್ನೆ ಬಿಡಲ್ಲ. ಝಾನ್ಸಿ, ಅವ್ನ್ ತುಂಬಾ ಚಾಣಾಕ್ಷ. ಹೆಣ್ಣಿನ ಮುಂದೆ ಯಾವ ರೀತಿ ಬೇಕಾದ್ರೂ ನಾಟಕ ಮಾಡ್ತಾನೆ. ಅವ್ನ್ ಎಷ್ಟೇ ಬುದ್ಧಿವಂತ ಆಗಿರ್ಲಿ, ಅವ್ನ್ ಯಾವ್ದೇ ಪೊಸಿಷನ್ ಅಲ್ಲಿ ಇರ್ಲಿ, ಅವ್ನ್ ಯಾರ್ದೇ ಇನ್ಫ್ಲೂಯೆನ್ಸ್ ಇರ್ಲಿ, ಅವನನ್ನ ಮಾತ್ರ ನಾನ್ ಸುಮ್ನೆ ಬಿಡಲ್ಲ. ನಿನ್ನಿಂದ ಅವನಿಗೆ ಏನ್ ಮಾಡೋದಕ್ಕಾಗ್ಲಿಲ್ವೋ ಅದನ್ನ ನಾನ್ ಮಾಡ್ತೀನಿ. ನಿನ್ ಕೈಲಿ ಯಾವ ಪಾಠ ಕಲ್ಸೋದಕ್ಕಾಗ್ಲಿಲ್ವೋ ಆ ಪಾಠನ ನಾನ್ ಕಲಿಸ್ತೀನಿ. ಆದ್ರೂ ಝಾನ್ಸಿ, ಡೋಂಟ್ ವರಿ ಅನಿತಾ. ಯಾರ್ ವಿರುದ್ಧ ನೀನ್ ತಿರುಗ್ ಬೀಳಕ್ಕಾಗ್ದೆ ಸಾಯಕ್ ಹೊಟ್ಟಿದ್ದೋ ಅವನ್ ವಿರುದ್ಧ ನಾನ್ ತಿರುಗ್ ಬೀಳ್ತೀನಿ. ಇದು ನಾನ್ ನಿನಗ್ ಕೊಡ್ತಿರೋ ಮಾತು, ನಾನ್ ಮಾಡ್ತಿರೋ ಪ್ರಾಮಿಸ್. ನನ್ ಮುಂದೆ ತಲೆ ತಗ್ಸಿ ನಿಲ್ಬೇಕನ್ನೋದ್ ಗೊತ್ತಿದೆ ತಾನೆ? ಗೊತ್ತಿಲ್ದೇನ್ ಮೇಡಮ್, ಎಲ್ಲ ಹೇಳಿದೀನಿ. ಏಯ್ ಮೇಡಮ್ ಮುಂದೆ ತಲೆ ತಗ್ಸೋ, ತಲೆ ತಗ್ಸೋ, ತಲೆ ತಗ್ಸಿ ಸಾರ್. ಹಲೋ, ನಿನ್ಗೆ ತಲೆ ತಗ್ಸಿ ನಿಲ್ಲದಕ್ ಹೇಳಿದ್ದು. ಆಗಲ್ಲ ಮೇಡಮ್. ಆಗಲ್ಲ ಅಂದ್ರೆ ಏನ್ ಅರ್ಥ? ನನ್ ಮುಂದೆ ತಲೆ ತಗ್ಸಿ ನಿಲ್ಬೇಕು ಅಷ್ಟೇ. ನೋಡಿ, ನಾನ್ ತಲೆ ತಗ್ಸಿ ನಿಲ್ಬೇಕು ಅಂತಂದ್ರೆ ನೀವು ಸೀರೆ ಉಡಬೇಕು ಅಥವಾ ಮೊಣಕಾಲ್ವರೆಗೂ ಬಟ್ಟೆ ಹಾಕೊಂಡು ನಿಂತ್ಕೋಬೇಕು. ಅದ್ ಬಿಟ್ಟು ಈ ತರ ಮಾಡ್ರನ್ ಡ್ರೆಸ್ ಎಲ್ಲ ಹಾಕೊಂಡ್ರೆ ನನಗ್ ತಲೆ ತಗ್ಸಕ್ ಆಗಲ್ಲಪ್ಪ. ಇಡಿಯಟ್, ನೀನ್ ಹೇಳ್ದಾಗ ನಾನ್ ಡ್ರೆಸ್ ಹಾಕ್ಬೇಕಾ? ಹೌ ಡೇರ್ ಯು ಟಾಕ್ ಟು ಮೀ ಲೈಕ್ ದಿಸ್? ಮೇಡಮ್, ನಾನ್ ಹೇಳ್ದಾಗೆ ಡ್ರೆಸ್ ಹಾಕೊಳ್ಳಿ ಅಂತ ನಾನು ಎಲ್ಲಿ ಹೇಳ್ದೆ? ನಾನ್ ಹೇಳಿದ್ದು ನಾನ್ ತಲೆ ತಗ್ಗಿಸ್ಬೇಕು ಅಂದ್ರೆ ನಾನ್ ಹೇಳಿ ತರನೇ ಹಾಕ್ಬೇಕು. ಸರಿ ಆಯ್ತು, ಬೇಡ. ಮೇಡಮ್ ಏನ್ ಬೇಡ ಮೇಡಮ್? ತಲೆ ತಗ್ಸೋದು. ಓಕೆ ಮೇಡಮ್. ಮೇಡಮ್, ಅಪಾಯಿಂಟ್ಮೆಂಟ್ ಲೆಟರ್ ರೆಡಿ ಇದೆ, ನೀವು ಓದ್ಬಿಟ್ಟು ಸೈನ್ ಹಾಕಿದ್ರೆ ಅಫಿಷಿಯಲ್ ಕಾರ್ಕಿನ ಅವ್ರಿಗೆ ಕೊಡ್ತೀನಿ. ಅಂತೂ ಮೇಡಮ್ನ ಹೇಗೆ ಡೀಲ್ ಮಾಡಬೇಕು, ಯಾವ ತರ ಕ್ಯಾಚ್ ಹಾಕೋಬೇಕು ಅಂತ ಸಖತ್ತಾಗಿ ಅರ್ಥ ಮಾಡ್ಕೊಂಡಿದ್ರಿ ಸರ್. ಇದ್ಮೇಲೆ ನಿಮ್ ಜರ್ನಿ ಮೇಡಮ್ ಜೊತೆ ಶುರು, ಯಾವ್ದು ಅಡ್ಡಿ ಇಲ್ಲ ಸರ್. ಹಾ ಹೇಳು. ಅದೇ ಝಾನ್ಸಿ, ಇನ್ನ ಮನೆ ಹಾಳನ್ ಫೋಟೋ ಕಳ್ಸ್ಕೊಡೋದಕ್ಕೆ ಹೇಳಿದ್ದಲ್ಲ, ಕಳ್ಸ್ಕೊಟ್ಟಿದ್ದೀನಿ. ಹೌದಾ? ಹೌದು, ಇನ್ನು ಬ್ಲೂಟಿಕ್ ಬಂದಿರ್ಲಿಲ್ವಲ್ಲ, ಅದಕ್ಕೆ ಹೇಳೋಣ ಅಂತ ಫೋನ್ ಮಾಡಿದೆ. ಯಾಕೆಂದ್ರೆ ನನಗಾಗಿರೋ ಅನ್ಯಾಯ ಬೇರೆ ಯಾವ ಹೆಣ್ಗೂ ಆಗ್ಬಾರ್ದಲ್ವಾ, ಅದಕ್ಕೆ. ಅಂತವನ್ಗೆ ನೀನೇ ಸರಿಯಾದ ಪಾಠ ಕಲಿಸ್ಬೇಕು. ಖಂಡಿತ. ಮತ್ತೆ ಅವನಿಂದ ಯಾವ ಹೆಣ್ಣಿಗೂ ಅನ್ಯಾಯ ಆಗೋದಕ್ಕೆ ನಾನ್ ಬಿಡಲ್ಲ. ಅವನಿಗೆ ಸರಿಯಾದ ಪಾಠನ ಕಲಿಸ್ತೀನಿ. ಡೋಂಟ್ ವರಿ. ಓಕೆ, ಥ್ಯಾಂಕ್ ಯು ಝಾನ್ಸಿ.
ಬಾಯ್. ಮೇಡಮ್, ಕಂಡೀಷನ್ ಎಲ್ಲ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದೀನಿ. ನೀವೊಂದ್ ಸೈನ್ ಮಾಡಿದ್ರೆ ಆಮೇಲೆ ಇವ್ರ ಹತ್ರ ಸೈನ್ ಮಾಡಿಸ್ತೀನಿ. ಅವ್ನ್ ತೀರಿಸ್ಬೇಕಾಗಿರೋ ಸಾಲನೆಲ್ಲ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ಯಾ ತಾನೆ? ಅದೇ ಇಂಪಾರ್ಟೆಂಟ್ ವಿಷಯ ಅಲ್ವಾ ಮೇಡಮ್? ಅದಕ್ಕೆ ಅದು ಹೈಲೈಟ್ ಆಗ್ಲಿ ಅಂತ ಬೋಲ್ಡ್ ಲೆಟರ್ ಅಲ್ಲಿ ಬೋಲ್ಡ್ ಆಗಿ ಟೈಪ್ ಮಾಡಿಸಿದೀನಿ. ಸರಿ, ನೋಡ್ತೀನಿ. ಪಲ್ಲವಿ, ಹೇಳಿ ಅತ್ತೆ. ಏನಿಲ್ಲ ಪಲ್ಲವಿ, ನೀನ್ ಇವಾಗ್ಲೇ ಹೊರಟು ನಿನ್ ತವ್ರ ಮನೆಗೆ ಹೋಗು. ನಾನೇನ್ ತಪ್ಪು ಮಾಡ್ದೆ ಅತ್ತೆ? ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆದ್ರೆ ತವ್ರ ಮನೆಗ್ ಮಾತ್ರ ಕಳಿಸ್ಬೇಡಿ. ತಪ್ಪು ಮಾಡಿದ ಹೆಣ್ಮಕ್ಳನ್ನ ಮಾತ್ರ ತವ್ರ ಮನೆ ಕಳಿಸ್ತಾರೆ ಅಂತ ಯಾಕಮ್ಮ ಅನ್ಕೋತೀಯ? ಕಷ್ಟ ಸುಖಕ್ಕೂ ಹೋಗ್ತಾ ಇರ್ತಾನೆ. ನನಗ್ ಅರ್ಥ ಆಗ್ತಿಲ್ಲ ಮಾವ. ನಾವು ಸಂತೋಷವಾಗಿ ಮನಸ್ಫೂರ್ತಿಯಾಗಿ ಕಳಿಸ್ಕೊಡ್ತಾ ಇದೀವಿ. ಹೋಗ್ಬಿಟ್ಟು 4 ದಿನ ಆರಾಮಾಗಿದ್ವಾ. ಆದ್ರೆ ಅತ್ತೆ, ಇದ್ದಕ್ಕಿದ್ದಾಗೆ ನಾವೇ ಹೇಳ್ತಿದ್ದೆ ತಾನೇ, ಮತ್ಯಾಕ್ ಭಯ? ನೋಡಮ್ಮ, ನಮ್ಮ ಮನೇಲಿ ಯಾರ ಮನ್ಸು ಸರಿ ಇಲ್ಲ, ನಿನಗೂ ಬೇಜಾರಾಗಿರುತ್ತೆ. ಅದಕ್ಕೆ ನೀನ್ ತವ್ರ ಮನೇಲಿ ಹೋಗಿದ್ರೆ ನಿನ್ ಮನ್ಸ್ಗೂ ಸಮಾಧಾನ ಆಗುತ್ತಲ್ವಾ, ಅದಕ್ಕೆ ಹೇಳ್ದೆ. ಇನ್ಮೇಲೆ ನಿನ್ ಜೀವನದಲ್ಲೂ ಎಲ್ಲಾ ಒಳ್ಳೇದಾಗುತ್ತೆ. ಸಂತೋಷ ಹೋಗ್ಬಿಟ್ವಾ. ಸರಿ ಅತ್ತೆ, ಇದೆಲ್ಲ ಮುಗಿಸ್ಬಿಟ್ಟು ಹೊಡ್ತೀನಿ. ಅದನ್ನೆಲ್ಲ ನಾನು ನಿನ್ನ ನೋಡ್ಕೋತೀವಿ. ನೀನ್ ಆರಾಮಾಗಿ ಹೋಗ್ಬಿಟ್ವಾ. ಹೋಗ್ ರೆಡಿ ಆಗು. ಸರಿ ಅತ್ತೆ.